ಜಿಯೋ ಬೋರ್ಡನ್ನು ಬಳಸಿ ವೃತ್ತ, ತ್ರಿಜ್ಯ, ವೃತ್ತದ ತ್ರಿಜ್ಯ, ವ್ಯಾಸ ಹೇಗೆ ಗುರುತಿಸೋದು ಅನ್ನೋದನ್ನು ನೋಡ್ರಿ. ದಿಸ್ ಈಸ್ ಅ ಸರ್ಕಲ್. ಇದು ಸರ್ಕಲ್, ವೃತ್ತ. ನೋಡ್ರಿ, ಇದು ಈ ರೀತಿ ಒಂದು ಥ್ರೆಡ್ಡನ್ನು ತೆಗೆದುಕೊಂಡು, ದಾರವನ್ನು ತೆಗೆದುಕೊಂಡು ಹಿಂಗೆ ಹಾಕಿದ್ರಿ ಅಂದ್ರೆ ಇಲ್ಲಿ ಮುಟ್ತು, ಇದು ಇಲ್ಲಿಂದ ಇಲ್ಲಿಗೆ ಬಂತು, ಈ ರೀತಿ ಬಂತು ಅಂದ್ರೆ ಇದು ಒಂದು ವೃತ್ತ ಆಗಿರುತ್ತೆ. ಸರಿನಾ? ನೋಡ್ರಿ, ಚೆನ್ನಾಗಿ ವೃತ್ತದ ಆಕೃತಿಯಲ್ಲಿ ಕಾಣ್ತಾ ಇದೆ. ವೃತ್ತ, ಇದು ವೃತ್ತ. ದಿಸ್ ಈಸ್ ಅ ಸರ್ಕಲ್. ದಿಸ್ ಈಸ್ ಸರ್ಕಲ್. ಈಗ ಇಲ್ಲಿ ಐತಲ್ಲ ಬಿಳಿ ದಾರ, ವೈಟ್ ಥ್ರೆಡ್ ಇಂಡಿಕೇಟಿಂಗ್ ಸರ್ಕಂಫರೆನ್ಸ್. ಇದು ಪರಿಧಿಯನ್ನು ತೋರಿಸ್ತಾ ಇದೆ. ಪರಿಧಿಯಿಂದ ವೃತ್ತದ ಕೇಂದ್ರದ ಮೂಲಕ ಮತ್ತು ಪರಿಧಿಯ ಮೇಲೆ ಪಾಯಿಂಟನ್ನು ತೋರಿಸಿದ್ರೆ ಅದು ವ್ಯಾಸ ಆಗಿರುತ್ತೆ. ಯಾವ ಥರ ಅಂದ್ರೆ ಇಲ್ಲಿ ನೋಡ್ರಿ, ಇದು ವ್ಯಾಸ, ಇದು ವ್ಯಾಸ. ಕೇಂದ್ರದ ಮೂಲಕ ಪರಿಧಿಯ ಯಾವುದೇ ಒಂದು ಬಿಂದುವನ್ನು ತೋರಿಸಿದ್ರೆ ತ್ರಿಜ್ಯ, ರೇಡಿಯಸ್. ಪರಿಧಿಯ ಮೂಲಕ ಪರಿಧಿಯ ಮೇಲಿನ ಎರಡು ಬಿಂದುಗಳು ಕೇಂದ್ರದ ಮೂಲಕ ಹಾದು ಹೋಗಿತ್ತಂದ್ರೆ ವ್ಯಾಸ, ಡಯಾಮೀಟರ್ ಆಫ್ ಸರ್ಕಲ್ ಅಂತ ಹೇಳ್ತಾರೆ. ಅದು ಕೇಂದ್ರದಿಂದ ಪರಿಧಿಗೆ ಒಂದು ಬಿಂದುವನ್ನು ತೋರಿಸಿದ್ರೆ, ಒಂದು ಬಿಂದುವಿನ ಮೇಲೆ ತೋರಿಸಿದ್ವಿ ಅಂತಂದ್ರೆ ಅದು ತ್ರಿಜ್ಯ, ರೇಡಿಯಸ್ ಆಫ್ ಸರ್ಕಲ್. ಈ ಥರ ತ್ರಿಜ್ಯದಲ್ಲಿ ಇನ್ಫೈನೈಟ್ ನಂಬರ್ ಆಫ್ ರೇಡಿಯಸ್ ಇರ್ತವೆ, ಇನ್ಫೈನೈಟ್ ನಂಬರ್ ಆಫ್ ಡಯಾಮೀಟರ್ಸು ಇರ್ತವೆ. ಈಗ ಇಲ್ಲೊಂದು ತೊಗೊಂಡಿದ್ವಾ, ಇದು ಒಂದು ಡಯಾಮೀಟ್ರು, ಇದು ಒಂದು ಡಯಾಮೀಟ್ರ್ ಆಯಿತಾ. ನೆಕ್ಸ್ಟ್ ಹಿಂಗೆ ತೊಗೊಂಡು ಇಲ್ಲಿಗೆ ತೊಗೊಂಡಿದ್ವಿ ಅಂದ್ರೆ ಇದು ಒಂದು ಡಯಾಮೀಟ್ರ್ ಆಗಿರುತ್ತೆ. ಇದು ಇಲ್ಲಿ ಮುಟ್ಟಬೇಕು, ಇದು ಒಂದು ಡಯಾಮೀಟ್ರ್ ಆಗಿರುತ್ತೆ.